ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಂದಿದೆ. ಆ ಪ್ರೋಮೋ ನೋಡಿರ್ತೀರಾ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಗಿಲ್ಲಿ ಮತ್ತು ರಘು ಅವರು ಮಾತಿನ ಸಮರ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಈ ಬಂತು? ಕೇವಲ ಕಿಚನ್ ನಲ್ಲಿ ಅಡಿಗೆ ಮಾಡಬೇಕಾದ್ರೆ ಮಾತುಗೆ ಅಲ್ಲ, ಇದು ಬೇರೆ ವಿಷಯನೇ ಇದೆ. ಆ ವಿಷಯ ಏನು, ಈ ಇಬ್ಬರಲ್ಲಿ ತಪ್ಪು ಯಾರ್ದು ಅತ್ಯವಾಯ್ತು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಖ್ಯವಾಗಿ ಏನಂದ್ರೆ ನಾವು ಈ ಪ್ರೋಮೋ ಗಮನಿಸಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಕಿಚನ್ ಅಲ್ಲಿ ರಘು ಅವರು ಆಕ್ಚುಲಿ ಲಕ್ಸುರಿ ಬಜೆಟ್ ಗೆದ್ದಂಗಿದ್ದಾರೆ. ಅದು ಟಾಸ್ಕ್ ಅಲ್ಲಿ ಆ ಟಾಸ್ಕ್ ಗೆದ್ದಿರೋ ಕಾರಣ ಅಲ್ಲಿ ಮೋಸ್ಟ್ಲಿ ಆ ಲಕ್ಸುರಿ ಬಜೆಟ್ ಅಲ್ಲಿ ನಾನ್ ವೆಜ್ ಬಂದಿರಬೇಕು, ಚಿಕನ್ ಮಟನ್ ಬಂದಿರಬೇಕು. ಆ ಟೈಮಲ್ಲಿ ಅವ್ರು ಅಡಿಗೆ ಮಾಡ್ತಾ ಇದ್ದಾರೆ ರಘು ಅವರು. ಆಗ ಗಿಲ್ಲಿ ಅವರು ಪದೇ 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 ಕೇಳ್ತಾರೆ ಏನಂತ, ಅಣ್ಣ ಆಯ್ತಾ, ಅಣ್ಣ ಆಯ್ತಾ ಅಂತ. ಒಂದ್ಸಲ ಕೇಳ್ತಾರೆ, 2 ಸಲ ಕೇಳ್ತಾರೆ, ತಡಿಯೋ ಇನ್ನು ಬೈತಾ ಇದೆ ಅಂತಾರೆ. 3ನೇ ಸಲ ಕೇಳ್ತಾರೆ, ಏನೋ ಹೆಸರು ಕೇಳ್ತೀಯ, ಬಾಗ್ ತಗೊಂಡೋಗಿ ತಿನ್ನಪ್ಪ ಅಂತ ಅಫೆಂಡ್ ಆಗ್ತಾರೆ, ಕೋಪ ಮಾಡ್ಕೊಂತಾರೆ, ಸೀರಿಯಸ್ ಆಗ್ತಾರೆ ಗಿಲ್ಲಿ ಅವ್ರ ಮೇಲೆ. ಆವಾಗ ಗಿಲ್ಲಿ ಅವ್ರು ಮಾತಾಡ್ತಾರೆ, ಅಣ್ಣ ನಾನು ಯಾವ ಟೋನಲ್ಲಿ ಮಾತಾಡಿದೆ, ಯಾವ ರೀತಿ ಮಾತಾಡಿದೆ, ನಿಮ್ಗೇನಾದ್ರೂ ನೋಯಿಸ್ಬೇಕಾ, ನಿಮ್ಗೇನಾದ್ರೂ ಇದು ಮಾಡ್ಬೇಕಾ, ನಾನು ಕೋಪದಲ್ಲಿ ಕೇಳ್ದ, ಇನ್ನೊಂದ್ ತರ ಕೇಳ್ದ, ಏನಂತ ಕೇಳ್ದೆ ಅಂತ ಅಲ್ಲಿ ಗಿಲ್ಲಿ ಅವರು ಕೇಳ್ತಾರೆ. ಯಾವ ಟೋನು ಬೇಡ, ಏನು ಬೇಡ, ಸುಮ್ಮನೆ ಹೋಗೋ ಮರ, ನೀನು ಇಲ್ಲಿಂದ ಫಸ್ಟ್ ಎದ್ದು ಹೋಗಿ ಅಂತೆಲ್ಲ ಹೇಳ್ತಾರೆ. ಆವಾಗ ಗಿಲ್ಲಿ ಅವ್ರು ಕೂಡ ಹೋಗೋಣ ನೋಡಿನೇ ಅಂತೆಲ್ಲ ಮಾತಾಡ್ತಾರೆ. ಇಲ್ಲಿ ತಪ್ಪು ಯಾರ್ದು, ಅತಿ ಆಯ್ತು ಅಂತ ಕೇಳೋದಾದ್ರೆ ಅದಕ್ಕಿಂತ ಮುಂಚೆ ಒಂದು ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಮುಂಚೆ ತುಂಬಾ ಸಲ ಗಿಲ್ಲಿ ಅವರು ಏನಂದ್ರೆ ರಘುವಣ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ, ಅದು ಯಾಮರ್ಕ್ ಹೇಳ್ತೀನಿ ತಪ್ಪ್ಯಾರ್ದು ಅಂತ, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ದೊಡ್ಡ ವಿಲನ್ ತರ ಎಂಟ್ರಿ ಕೊಟ್ಟ, ಬಾಡಿ ಬಿಲ್ಡರ್ ತರ ಎಂಟ್ರಿ ಕೊಟ್ರ. ಈಗ ನೋಡಿದ್ರೆ ಕಿಚನ್ ಅಲ್ಲಿ ಬೆಳ್ಳುಳ್ಳಿ ಕಟ್ ಮಾಡ್ತಾರೆ, ಈರುಳ್ಳಿ ಕಟ್ ಮಾಡ್ತಾರೆ, ಅಡಿಗೆ ಮಾಡ್ತಾರೆ ಅಂತೆಲ್ಲ ತುಂಬಾ ಸಲ ಗಿಲ್ಲಿ ಅವರು ರಘು ಅವ್ರಿಗೆ ಹೇಳಿದ್ದಾರೆ. ಇದು ಅಲ್ದೇನೆ ನಿನ್ನೆ ಒಂದು ಚಟುವಟಿಕೆ ಆಗಿರುತ್ತೆ. ಈ ಚಟುವಟಿಕೆಯಲ್ಲಿ ಏನಂದ್ರೆ ಕಾವ್ಯ ಅವರಿಗೆ ಬುದ್ಧಿ ಇದು ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಕಾರಣ ಏನಂದ್ರೆ ನಿಮ್ಗೆ ಯಾರಾದ್ರೂ ಒಳ್ಳೇದ್ ಮಾತಾಡ್ಬೇಕು, ನಿಮ್ಗೆ ಯಾರಾದ್ರೂ ಕೆಟ್ಟದ್ ಮಾತಾಡಿ, ಇವಾಗ ಅವ್ರ ಬಾಯಲ್ಲಿ ಒಳ್ಳೆ ಮಾತು ಏನಾದ್ರು ಕೇಳ್ಬೇಕಂತಿದ್ರೆ ಚಾಕ್ಲೇಟ್ ಕೊಟ್ಟು ಸಿಹಿ ತಿನ್ಸಿ ಒಳ್ಳೆ ಮಾತಾಡಮ್ಮ ಅಂತ ಹೇಳ್ತಾ ಇದ್ರೆ, ನಿಮ್ಮ ಒಪಿನಿಯನ್ ಕೊಡಂತ ಕೇಳ್ತಾ ಇದ್ರೆ, ಇವ್ರು ತಗೊಂಡೋಗಿ ಗಿಲ್ಲಿ ಅವರು ರಘು ಅವರಿಗೆ ಮನಸ್ಸು ನೋಯಿಸ್ತಾರೆ. ಏನಂದ್ರೆ ಕಿಚನ್ ಅಲ್ಲೇ ಬೆಳ್ಳುಳ್ಳಿ ಕಟ್ ಮಾಡ್ತಾರೆ, ಈರುಳ್ಳಿ ಕಟ್ ಮಾಡ್ತಾರೆ ಅಂತೇಳಿ ಅವ್ರಿಗೆ ಮನಸ್ಸು ನೋಯಿಸಿದ್ದಾರೆ. ಆ ಕಾರಣಕ್ಕೆ ನಾನು ರಘು ಅವ್ರಿಗೆ ಗಿಲ್ಲಿ ಅವರು ಮನಸ್ಸು ನೋಯಿಸಿರೋ ಕಾರಣ ಗಿಲ್ಲಿ ಅವರು ಇನ್ಮೇಲೆ ರಘು ಅವ್ರಿಗೆ ಮನಸ್ಸು ನೋಯಿಸಬಾರ್ದು ಅಂತ ಹೇಳಿ ನಾನು ಸಿಹಿ ತಿನ್ನಿಸ್ತೀನಿ, ಒಳ್ಳೆ ಮಾತಾಡ್ತೀನಿ ಅಂತ ಹೇಳಿ ಅಂತ ಹೇಳ್ತಾರೆ. ಆಕ್ಚುಲಿ ಈ ಟಾಪಿಕ್ ಬಗ್ಗೆ ರಘು ಅವ್ರಿಗೆ ಮಾತಾಡಕ್ ಇಷ್ಟನೇ ಇಲ್ಲ, ತುಂಬಾ ಸಲ ಹೇಳಿದ್ದಾರೆ. ಇವತ್ತು ಆ ಟಾಪಿಕ್ ತಗೋದಿರೋ ಕಾರಣಕ್ಕೆ ಅವಾಗ ರಘು ಅವ್ರಿಗೆ ಮತ್ತೆ ತಲೆಯಲ್ಲಿ ಅದೇ ಓಡುತ್ತೆ. ಏನಂತ, ಬೆಳ್ಳುಳ್ಳಿ ಕಟ್ ಮಾಡೋದು, ಈರುಳ್ಳಿ ಕಟ್ ಮಾಡೋದು ಅಂತ ಹೇಳ್ತಾ ಇದ್ದಲ್ಲ, ನನ್ನ ಪರ್ಸನಾಲಿಟಿ ಅಂದ್ರೆ ನನ್ನ ವ್ಯಕ್ತಿತ್ವಕ್ಕೆ ಇದು ಧಕ್ಕೆ ಆಗ್ತಾ ಇದಲ್ಲ, ಎಲ್ಲೊಂದ್ ಕಡೆ ನೆಗೆಟಿವ್ ಆಗ್ತಾ ಇದಲ್ಲ ಅಂತ ನಾವು ಥಿಂಕಿಂಗ್ ಮಾಡ್ತಾರೆ. ಅದು ಬೇರೆ. ಅವಾಗ ಕ್ಲಾರಿಟಿ ಕೊಡ್ತಾರೆ ಯಾರು, ಗಿಲ್ಲಿ ಅವರು. ಕಾವ್ಯ ಅವರೇ, ನೀವ್ ಹೇಳ್ತೀರಾ ಮನಸ್ಸು ನೋಯಿಸಾಗುತ್ತೆ, ಬೆಳ್ಳಿ ಕಟ್ ಮಾಡಿದ್ದು, ಈರುಳ್ಳಿ ಕಟ್ ಮಾಡಿದ್ದೆ ಅಂತ. ಇವಾಗ ನೀವು ಕ್ಯಾಪ್ಟನ್ ಆಗಿದ್ದೀರಾ, ಕಿಚನ್ ಡಿಪಾರ್ಟ್ಮೆಂಟ್ ನಾನೇ ನೋಡ್ಕೊತೀನಿ, ನನಗೆ ಇಲ್ಲ ಅಂತ ನಾವು ಯಾರು ಹೇಳಿಲ್ಲ, ಅವರೇ ಒಪ್ಕೊಂಡ್ಬಿಟ್ರು. ಅದನ್ನ ನಾನು ಹೇಳಿದ್ದು, ನಾನು ತಪ್ಪೇನು ಹೇಳಿಲ್ಲ, ಬೇರೆದೇನು ಹೇಳಿಲ್ಲಲ್ಲ, ಇದ್ರಲ್ಲಿ ನಾನು ಮನಸ್ಸು ನೋಯಿಸೋದೇನಿದೆ ಅಂತ ಹೇಳಿ ಗಿಲ್ಲಿ ಅವ್ರು ಹೇಳ್ತಾರೆ. ಆಕ್ಚುಲಿ ಈ ಟಾಪಿಕ್ ಬಗ್ಗೆ ಮಾತಾಡದೆ ಇರೋದು ಬೇಸರವಾಗಿದ್ದ ರಘು ಅವರಿಗೆ ಇದೇ ಟಾಪಿಕ್ ಪದೇ 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 ರೊಟೇಟ್ ಆಗ್ತಾ ಇದೆ. ಆ ರೊಟೇಟ್ ಆಗ್ತಿರೋದನ್ನ ಗಿಲ್ಲಿ ಅವರು ತುಂಬಾ ಸಲ ಅಂದರ್ನ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಕಿಚನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಅಡಿಗೆ ಮಾಡ್ಬೇಕಾದ್ರೆ ಹಣ ಆಯ್ತಾ, ಹಣ ಆಯ್ತಾ ಅಂತ 2-3 ಸಲ ಕೇಳ್ತಾರೆ. ಅವಾಗ ತಗೊಂಡೋಗಿ ತಿನ್ನಪ್ಪ, ಹೋಗಪ್ಪ ಅಂತೆಲ್ಲ ಅಂತಿರ್ತಾರೆ. ಅಫೆಂಡ್ ಆಗ್ತಾರೆ, ಕೋಪ ಮಾಡ್ಕೊಂತಾರೆ ಗಿಲ್ಲಿ ಮೇಲೆ. ಅವಾಗ ಗಿಲ್ಲಿ ಅವ್ರು ಹೇಳ್ತಾರೆ, ಅಣ್ಣ ನಾನು ಯಾವ ಟೋನಲ್ಲಿ ಮಾತಾಡಿದೆ, ಕೋಪದಲ್ಲಿ ಮಾತಾಡ್ದ, ಐ ಮೀನ್ ನಿಮ್ಗೆ ಪ್ರೀತಿಯಿಂದ ಕೇಳದ್ನ, ಇನ್ನೊಂದು ಯಾವ ರೀತಿ ಕೇಳಿದಾಗ ರಘು ಅವ್ರು ಅಂತಾರೆ, ನೀನ್ ಈ ಟೋನು ಬೇಡ, ಏನು ಬೇಡ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀನಿ, ನಿನ್ ಸವಾಸನ ಬೇಡ, ಹೋಗೋ ಅಂತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಹೇಳ ನಾನು ಇದ್ದಿದ್ದಂಗೆ ಹೇಳ್ದೆ, ಬಂದು ಎದೆ ಗೊದ್ರ ಅಂತೆ ಆ ಮಾತು ಬರುತ್ತೆ. ಯಾಕೆ ಅಂದ್ರೆ ಅವ್ರು ಜಾಸ್ತಿ ಅಡಿಗೆ ಮನೇಲಿ ಇರ್ತಾರೆ, ಹಂಗಂತ ತಪ್ಪೇ ಅಲ್ವೇ ಅಲ್ಲ, ಅದನ್ನೇ ಹೇಳ್ತಾರೆ ಗಿಲ್ಲಿ. ಅದ್ರಲ್ಲಿ ಏನಿದೆ, ನೀವು ಕಿಚನ್ ಬಿಟ್ಟು ಹೊರಗಡೆ ಬನ್ನಿ, ಬೇರೆ ಕೆಲಸ ಮಾಡಿ ಅಲ್ಲ. ಆಕ್ಚುಲಿ ಅವ್ರು ಏನಂದ್ರೆ, ನೀವು ವಿಲನ್ ರೂಪದಲ್ಲಿ ಬಂದಿದ್ರ, ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ವ್ಯಕ್ತಿತ್ವ ಬೇರೆ ತರ ಆಟ ಆಡಿ ಅಂತ ಡೈರೆಕ್ಟ್ ಆಗಿ ಕಾಮಿಡಿ ರೂಪದಲ್ಲೇ ರಘು ಅವ್ರಿಗೆ ಗಿಲ್ಲಿ ಅವ್ರು ಹೇಳ್ತಾ ಇದ್ರೆ, ರಘು ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ ಅನ್ಸುತ್ತೆ ಐ ಥಿಂಕ್. ಹಂಗಂದ್ರೆ ಇಲ್ಲಿ ಗಿಲ್ಲಿ ಸರಿನಾ? 100% ಸರಿನೇ ಇಲ್ಲ. ಯಾಕೆ ಅಂದ್ರೆ 1 ಸಲ ಕೇಳಬೇಕು, 2 ಸಲ ಕೇಳಬೇಕು, 3 ಸಲ 4 ಸಲ ಕೇಳಿದಾಗ ಇರಿಟೇಟಿಂಗ್ ಆಗ್ತಾನೆ ಇರುತ್ತೆ. ಇರಿಟೇಟಿಂಗು ಕೋಪ ಬಂದೇ ಬರುತ್ತೆ. ಅದಕ್ಕೆ ತಗೊಂಡೋಗಿ ತಿನ್ನಪ್ಪ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಪ್ರೋಮೋ ಕೆಳಗೆ ಈಗಲೂ ಕೂಡ ರಘು ಅವ್ರಿಗೆ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ. ಏನಂತಂದ್ರೆ, ಇವ್ರ ಮನೆಯಿಂದ ತಂದಾಕ್ತಾರ, ಇವ್ರು ತಂದಾಕ್ತಾರ, ಅದು ತಂದಾಕ್ತಾರ, ಅಡಿಗೆ ಮಾಡಾಕ್ಬೇಕು, ಆ ರೀತಿ ಎಲ್ಲ ಕೋಪ ಯಾಕೆ ಮಾಡ್ಕೋಬೇಕು. ಅಲ್ಲಿ ರಿಕ್ವೆಸ್ಟ್ ಇಂದ ಕೇಳ್ತಾರೆ ಗಿಲ್ಲಿ, ಹಣ ಆಯ್ತಾ ಅಂತ ರಿಕ್ವೆಸ್ಟ್ ಇಂದ ಕೇಳ್ತಿದ್ದಾರೆ. ಆ ಟೋಟಲ್ ಕೇಳೇ ಇಲ್ಲ. ಅಷ್ಟೊಂದು ಅಫೆಂಡ್ ಆಗಿರೋ ಕೆಲಸ ಬೇಕಾಗಿತ್ತು, ಅಷ್ಟೊಂದು ಕೋಪ ತಗೊಂಡೋಗ್ಬೇಕಾ, ಕೋಪ ಬರಬೇಕಾಗಿತ್ತಲ್ಲಿ, ಅವಶ್ಯಕತೆ ಇರಲಿಲ್ಲ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ನಾನು ಹೇಳ್ದೇನಂದ್ರೆ ಅದು ಬೇರೆ ವಿಷಯನೇ ಇದೆ, ಕೇವಲ ಇವತ್ತಿನ ವಿಷಯ ಅಲ್ಲ.
ತುಂಬಾ ಸಲ ಮಾತಾಡಿರೋದು, ತುಂಬಾ ಸಲ ಅಂದಿರೋದು, ನಿನ್ನೆ ಚಟುವಟಿಕೆಯಲ್ಲಿ ಬಂದಿರೋದು ಅವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ಮನಸ್ಸಲ್ಲಿ ಬೇರೆ ವಿಷಯನ ಇಟ್ಕೊಂಡು ರಘು ಅವರು ಈ ರೀತಿ ಎಲ್ಲ ಮಾತಾಡಿದ ಅನ್ಸುತ್ತೆ. ಐ ಥಿಂಕ್ ಏನ್ ಗೊತ್ತಾ, ಇವರಿಂದ ದೂರ ಇರಬೇಕು, ಗಿಲ್ಲಿಯಿಂದ ದೂರ ಇರಬೇಕು, ಸವಾಸ ಬೇಡ ಅಂತ ಥಿಂಕಿಂಗ್ ಮಾಡ್ತಾರೆ ಅನ್ಸುತ್ತೆ. ಬಟ್ ಗಿಲ್ಲಿ ಬಿಡ್ತಾ ಇಲ್ಲ. ಇಲ್ಲಿ ಮೇನ್ ಆಗಿ ಏನಂದ್ರೆ ಗಿಲ್ಲಿ ಅವರು ಹೇಳೋದ್ರಲ್ಲೂ ಸ್ವಲ್ಪ ಇದೆ, ಏನಂತಂದ್ರೆ ನೀವು ಆ ರೀತಿ ಎಲ್ಲ ಬೇರೆ ರೀತಿ ಆಟಾಡ್ಬೇಕಂತ ಹೇಳ್ತಾರೆ. ಬಟ್ ಅದನ್ನ ಪದೇ 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 ಹೇಳೋದು ತಪ್ಪಾಗುತ್ತೆ, ಕೋಪ ಬರುತ್ತೆ. ಆ ರಘು ಅವರು ಕೂಡ ಗಿಲ್ಲಿ ಅವರು ಅದೇ ರೀತಿ ಮಾತಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಅಫೆಂಡ್ ಆಗೋದು, ಕೋಪ ಆಗಿದ್ದು ಎಲ್ಲ ಒಂದ್ ಕಡೆ ಅವರು ವ್ಯಕ್ತಿತ್ವನ ಬಿಟ್ಕೊಟ್ರ ಅಂತ ಅನಿಸ್ತಾ ಇದೆ. ಗಿಲ್ಲಿ ಇದೇ ವ್ಯಕ್ತಿತ್ವ, ಬೇರೆಯವ್ರನ್ನ ಇಟೇಟಿಂಗ್ ಮಾಡ್ತಾನೆ, ಬೇರೆಯವ್ರನ್ನ ಅದು ಮಾಡ್ತಾನೆ, ಇದು ಮಾಡ್ತಾನೆ, ಅವ್ರ ತಾಳ್ಮೆ ಪರೀಕ್ಷೆ ಮಾಡ್ತಾನೆ. ಬಟ್ ರಘು ಅವರ ತಾಳ್ಮೆ ಒಂದ್ಸಲ ಅಲ್ಲ, 2 ಸಲ, ತುಂಬಾ ಸಲ ಹೊರಗಡೆ ಬಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಸಲ ಆಗಿದೆ. ಮತ್ತೆ ನಿಮಗೆ ಈ ಪ್ರೋಮೋ ನೋಡಿದಾಗ ಗಿಲ್ಲಿ ಅವರ ಮೇಲೆ ರಘು ಅವರು ಅಷ್ಟು ಅಫೆಂಡ್ ಆಗಿದ್ದು, ಕೋಪ ಮಾಡ್ಕೊಂಡಿದ್ದು ಊಟದ ವಿಚಾರದಲ್ಲಿ ಸರಿನಾ ಅಂತ ಎಲ್ಲ ನೀವು ಕಮೆಂಟ್ ಮಾಡಿ. ತುಂಬಾ ಜನ ಬೇರೆ ಬೇರೆ ನೆಗೆಟಿವ್ ಎಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ರೀತಿ ಎಲ್ಲ ಬೇಡ, ಐ ಥಿಂಕ್ ಹೇಳೋದು ಕೂಡ ಬೇಡ, ಆ ರೀತಿ ಎಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಪ್ರೋಮೋ ಕೆಳಗೆ ನೋಡಿದಾಗ ಅದೇ ಆಗ್ತಾ ಇತ್ತು. ಮತ್ತೆ ನಿಮಗೆ ಪ್ರೋಮೋ ನೋಡಿದಾಗ ಪರ್ಸನಲಿ ಏನಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.